ಪ್ರಧಾನಿ ನರೇಂದ್ರ ಮೋದಿ ಇಂದು ಪಂಜಾಬ್ನ ಆಧಂಪುರ ವಾಯುನೆಲೆಗೆ ಭೇಟಿ ಕೊಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಸೈನಿಕರೊಂದಿಗೆ ಕಾಲ ಕಳೆದು ಒಂದಿಷ್ಟು ಫೋಟೋ ಶೂಟ್ ಮಾಡಿಸಿದ್ದಾರೆ. ಇಲ್ಲಿ ಮೋದಿ ಏನು ಮಾತನಾಡಿದ್ದಾರೆ ಅನ್ನೋದು ಯಾರೂ ಕೇಳ್ತಾ ಇಲ್ಲ. ಆದರೆ ಮೋದಿ ಮಾತನಾಡುವಾಗ ಅವರ ಹಿಂದೆ ಏನಿತ್ತು ಅನ್ನೋದನ್ನು ಜಗತ್ತು ನೋಡಿ ದಂಗಾಗಿದೆ. ಪಾಕಿಸ್ತಾನ ಕಂಗಾಲಾಗಿದೆ. ಹೌದು, ಇದು ಯಾಕೆ ಅಂತ ನೋಡೋದಾದರೆ, ಪಾಕಿಸ್ತಾನ ಟುಸ್ ಪಟಾಕಿಗಳನ್ನು ಭಾರತದ ಮೇಲೆ ಎಸೆಯುವಾಗ ಭಾರತದ ಬ್ರಹ್ಮೋಸ್ S-400ನಂತಹ ಡೆಡ್ಲಿ ಅಸ್ತ್ರಗಳು ಪಾಕಿಸ್ತಾನದ ಹೊಳಹೊಕ್ಕು ಬಂದಿತ್ತು. ಪಾಕಿಸ್ತಾನದ ನೆಲದಲ್ಲೇ ತನ್ನ ರೌದ್ರಾವತಾರ ಪ್ರದರ್ಶಿಸಿದ ಭಾರತದ ಅಸ್ತ್ರಗಳು ಪಾಕಿಸ್ತಾನದ ಭಯೋತ್ಪಾದಕರ ತಲೆಬುರುಡೆಯನ್ನೇ ಹೊಡೆದು ಹಾಕಿತ್ತು. ಆದರೆ ನೆಲಕಚ್ಚಿದ ಪಾಕಿಸ್ತಾನ ಕೆಲ ದಿನಗಳ ಹಿಂದೆ ನಾವು ಭಾರತದ ಪಂಜಾಬ್ ಆಧಂಪುರ ವಾಯುನೆಲೆಯ ಮೇಲೆ ದಾಳಿ ಮಾಡಿ ಅಲ್ಲಿನ ರನ್ವೇ S-400 ಸೇರಿದಂತೆ ಅನೇಕ ನಷ್ಟ ಮಾಡಿದ್ದೇವೆ ಎಂದಿತ್ತು. ಎಷ್ಟಾದರೂ ಪಾಕಿಸ್ತಾನ ಅಲ್ವೇ? ಆದರೆ ಭಾರತ ಅದಕ್ಕೆ ಯಾವ ಉತ್ತರವನ್ನಾಗಲಿ ಸ್ಪಷ್ಟನೆಯನ್ನಾಗಲಿ ನೀಡಿರಲಿಲ್ಲ. ಯಾಕೆಂದು ಎಲ್ಲರಿಗೂ ಕೂಡ ಇದು ಅರ್ಥವಾಗಿದೆ. ಮೋದಿಯವರ ಫೋಟೋಗಳನ್ನು ಗಮನಿಸಿದರೆ ಪಾಕಿಸ್ತಾನ ಹೇಳಿದ ರನ್ವೇಯಲ್ಲೇ ಇದೆ. S-400 ಕೂಡ ಅಲ್ಲೇ ಶತ್ರು ಸಂಹಾರಕ್ಕೆ ಕಾಯ್ತಾ ನಿಂತಿದೆ. ಮತ್ತೊಂದೆಡೆ ಫೈಟರ್ ಜೆಟ್ಗಳು ಇಡೀ ಜಗತ್ತಿಗೆ ಕೇವಲ ಫೋಟೋಗಳ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನ ಹೇಳಿದ ಮಾತನ್ನೇ ನಂಬುವ ಕೆಲ ನಾಲಾಯಕರು ನಮ್ಮಲ್ಲೂ ಕೂಡ ಇದ್ದಾರೆ. ನಮ್ಮ ಸೇನೆ ಸ್ಪಷ್ಟನೆ ಕೊಟ್ಟರೂ ನಂಬದಂತಹ ದೇಶದ್ರೋಹಿಗಳು ನಮ್ಮ ಭಾರತದಲ್ಲಿಯೇ ಇದ್ದಾರೆ. ಅದೇ ಕಾರಣಕ್ಕೆ ಮೋದಿ ಸ್ಪಷ್ಟನೆ ನೀಡಿದ್ದಾರೆ, ಅದು ಕೂಡ ಕೇವಲ ಫೋಟೋದಲ್ಲಿ. ಭಿಕಾರಿಸ್ತಾನ ಸೇನೆ ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಆಧಂಪುರ್ ವಾಯುನೆಲೆಗೆ ಹಾನಿ ಮಾಡಿದೆ ಎಂಬ ಸುಳ್ಳು ಸುದ್ದಿ ಮಾಹಿತಿಯ ಜೊತೆಗೆ S-400 ಸಿಸ್ಟಮ್ನನ್ನು ನಾಶ ಮಾಡಿದ ಬಗ್ಗೆ ವಿವರಣೆ ನೀಡಿ ಜಿಹಾದಿ ದೇಶದ ಜನರನ್ನು ನಂಬುವ ಹಾಗೆ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅದೇ ವಾಯುನೆಲೆಯಲ್ಲಿ ವಾಯುಸೇನೆಯ ವಿಮಾನದಲ್ಲಿ ಲ್ಯಾಂಡ್ ಆಗುವ ಮೂಲಕ S-400ಗೆ ಯಾವುದೇ ರೀತಿಯ ಹಾನಿ ಆಗಿರದ್ದನ್ನು ತಮ್ಮ ಭೇಟಿಯ ಮೂಲಕ ಹುಸಿಗೊಳಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮಾತಲ್ಲಿ ತೋರಿಸುವುದಕ್ಕಿಂತ ನಡತೆಯಲ್ಲಿ ತೋರಿಸುವುದು ಹೆಚ್ಚು ಎನ್ನುವುದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಭಾರತ್ ಮಾತಾ ಕಿ, 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 ಭಾರತ್ ಮಾತಾ ಕಿ.